ಹಾಯ್ ಗೆಳೆಯರೇ, K23 ಟ್ರ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ. ಗೆಳೆಯರದು KTM 200 ಡುಕ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಗೆಳೆಯರಿ ಬೈಕ್ ಲೋನ್ ಕಂಟಿನ್ಯೂ ಐತಿ. ಅದರ ಏನೇನು ಆಪ್ಷನ್ಸ್ ಅದಾವ ಮತ್ತು ಎಷ್ಟು ಕಿಲೋಮೀಟ್ರ್ ಓಡೈತಿ, ಯಾವ ಪಾಸಿಂಗ್ ಐತಿ, ಎಷ್ಟನೇ ಓನರ, ಎಷ್ಟು EMI ಪೇಡ್ ಆಗಿದಾವ, ಎಷ್ಟು EMI ಇನ್ನು ಕಂಟಿನ್ಯೂ ಮಾಡಬೇಕು ಮತ್ತು ಡೌನ್ ಪೇಮೆಂಟ್ ಎಷ್ಟು ಐತಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಗೆಳೆಯರಿಗೆ ಶೇರ್ ಮಾಡಿರಿ. ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ. ಇಂಥವು ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಬನ್ನಿ ಗೆಳೆಯರೇ, ವಿಡಿಯೋ ಅದರ ಶುರು ಮಾಡೋಣ. ಗೆಳೆಯರದು KTM 200 ಡುಕ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಗೆಳೆಯರಿ ಬೈಕ್ ಕರ್ನಾಟಕ ಪಾಸಿಂಗ್ ಐತಿ ಮತ್ತು ಲೋನ್ ಕಂಟಿನ್ಯೂ ಐತಿ. ಮಾಡಲ್ 2023 ಐತಿ. ಸಿಂಗಲ್ ಓನರ ಏನು ತೊಗೊಳೋರು ನೀವು, ಸೆಕೆಂಡ್ ಓನರ. ಗೆಳೆಯರೇ ಗಾಡಿ ರೈಡಿಂಗ್ ನೋಡಿದ್ರೆ ಬರೀ 27,000 ಕಿಲೋಮೀಟ್ರ್ ಗಾಡಿ ರೈಡಿಂಗ್ ಐತಿ. ಟೋಟಲ್ EMI ಗೆಳೆಯರೇ 48 EMI ಇದಾವೆ, 13 EMI ಪೇಡ್ ಆಗ್ಯಾವ. ಡೌನ್ ಪೇಮೆಂಟ್ ಗೆಳೆಯರೇ 65,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಉಳ್ದ ಲೋನ 35 ಲೋನ್ ಪೆಂಡಿಂಗ್ ಇದಾವೆ. ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಈ ಬೈಕ ಖರೀದಿ ಮಾಡ್ಕೋಬೋದು. ಗೆಳೆಯರೇ ಒಂದು EMI ಎಷ್ಟು ಐತಪ್ಪ ಅಂದ್ರೆ 6,073 ರೂಪಾಯಿ ಐತಿ ಗೆಳೆಯರೇ. ಒಂದು EMI 6,073 ರೂಪಾಯಿ ಕಟ್ಕೋತ ಹೋದ್ರೆ 35 EMI ಬಾಕಿ ಇದಾವೆ. ಕಟ್ಟಿ ಈ ಗಾಡಿಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಗೆಳೆಯರಿ KTM ಬೈಕಿದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ. ಫೋನ್ ಹಚ್ಚಿ ಕೇಳಿ ತೊಗೋಬೋದು. ಹೊಸದೈತಿ, ಬರೀ 27,000 ಕಿಲೋಮೀಟ್ರ್ ಗಾಡಿ ರೈಡಿಂಗ್ ಐತಿ. ಮತ್ತು ನಿಮಗೂ ಸೆಕೆಂಡ್ ಇಂಥವ ಬೈಕ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಮತ್ತು ಅದು KTM ಬೈಕ್ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳಿಸ್ತೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮಾತು ಸಿಗೋಣ. ಎಲ್ಲರಿಗೂ ನಮಸ್ಕಾರ.